ಆತ್ಮೀಯ ಗೆಳೆಯರೇ, ಇವತ್ತು ನಾವು ಗಡಿಗೋಡ್ಗಾಂವ್ ಗ್ರಾಮದ ಪ್ರಗತಿಪರ ರೈತರಾದ ವಿಜಯಕುಮಾರ್ ತಾಂಬೋಳೆ ಅವರ ಹೊಲದಲ್ಲಿದ್ದೇವೆ. ಅವರು ಅಜೋಲಾ ಬೆಳೆಯುತ್ತಿದ್ದಾರೆ. ಅದರ ಬಗ್ಗೆ ಅವರು ಹೇಳ್ತಾರೆ, ಕೇಳೋಣ ಬನ್ನಿ. ಹೈನುಗಾರಿಕೆಯಲ್ಲಿ ಇವತ್ತು ಬಹಳ ಮಹತ್ವದ ಪಾತ್ರ ವಹಿಸಿರುವ ಅಜೋಲಾ ಅಂದರೆ ಇದು ಒಂದು ಬಗ್ಗೆ ಇಂದ ಪಶು ಆಹಾರವಾಗಿ ಬಳಸುತ್ತೀವಿ. ಈ ಅಜೋಲಾದಲ್ಲಿ ಹೈಯೆಸ್ಟ್ ಏನದಂತಂದ್ರೆ ಅತಿ ಪ್ರಮಾಣದಲ್ಲಿ ಕಾರ್ಬೋಹೈಡ್ರೇಟು, ಪ್ರೋಟೀನು, ಆಮೇಲೆ ಮತ್ತೇನದಂತಂದ್ರೆ ದನಗಳಿಗೆ ಪಿಷ್ಟು ಇವೆಲ್ಲ ಯಥೇಚ್ಛವಾಗಿ ಏನದ ನೈಸರ್ಗಿಕವಾಗಿ ದನಗಳಿಗೆ ಏನದಂದ್ರೆ ಆಹಾರದಲ್ಲಿ ಏನದ ಅವಕ್ಕೆ ಏನದಂದ್ರೆ ಆಹಾರ ಜೊತೆ ಅವಕ್ಕೆ ಏನದಂದ್ರೆ ಮಿಕ್ಸರನ್ನು ಮಾಡಿ ಕೊಡೋದ್ರಿಂದ ದನಗಳಲ್ಲಿ ಹಾಲಿನ ಇಳುವರಿ, ಫ್ಯಾಟು, ಅದರ ಆರೋಗ್ಯ ದೃಷ್ಟಿಯಿಂದ ಅವರು ಮತ್ತೇನದಂದ್ರೆ ಅವಕ್ಕೆ ಹೆಲ್ತ್ನೂ ಚಲೋ ಇರ್ತದೆ. ಅದರಿಂದ ಅಜೋಲಾ ಡೈಲಿ ಏನದಂದ್ರೆ ಆಕಳುಗಳಿಗೆ, ಹಸುಗಳಿಗೆ, ಎಮ್ಮೆಗಳಿಗೆ ಎಷ್ಟು ಟೈಮ್ ಹಾಕ್ತೀರಿ? 2 ಟೈಮ್ ಹಾಲು ಕೂಡ ದನಗಳಿಗೆ 2 ಟೈಮ್ ಹಾಕ್ತೀವಿ ಸರ್. ಡೈರೆಕ್ಟ್ ಇದೆ ಅಜೋಲಾನೇ ಹಾಕ್ತೀರಿ? ಅದರಲ್ಲಿ ದಾಣಿ ಮಿಶ್ರಣದಲ್ಲಿ ಏನಾದ್ರು ಮಾಡ್ತೀವಿ, ಮಿಶ್ರಣ ಮಾಡಿಂದ ಚುನ್ನಿ ಜೊತೆನೇ ಹಾಕ್ತೀವಿ ಸರ್. ಅದು ಭಾಳ ಇಷ್ಟದಿಂದ ತಿಂತಾವೆ. ಅದರಲ್ಲಿ ಹೈಯೆಸ್ಟ್ ಪ್ರೋಟೀನ್ ಅನ್ನು ಇರ್ತದಿಲ್ಲ, ಅದರಿಂದ ಹಾಲು ಇಳುವರಿ ಜಾಸ್ತಿ ಆಗ್ತದೆ ಸರ್.